ನಮಸ್ಕಾರ ಎಲ್ಲರಿಗೂ. ಚಿತ್ರಲೋಕದ ಜೀವನ ಈ ಚಾನೆಲಿಗೆ ನಿಮಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಅದ್ಭುತ ಪ್ರತಿಭೆ, ಸಹಜ ಅಭಿನಯ, ಕೋಟ್ಯಾಂತರ ಅಭಿಮಾನಿಗಳ ಮನ ಗೆದ್ದ ನಟಿ ಹಾಗೂ ರಾಜಕಾರಣಿ ಮತ್ತು ಮಾಜಿ ಸಚಿವೆಯಾದ ಉಮಾಶ್ರೀಯವರ ಜೀವನದ ಬಗ್ಗೆ ತಿಳಿದುಕೊಳ್ಳೋಣ. ಉಮಾಶ್ರೀಯವರು 1957 ಮೇ 10ರಂದು ತುಮಕೂರಿನಲ್ಲಿ ಜನಿಸುತ್ತಾರೆ. ಉಮಾಶ್ರೀಯವರು ಇವರ ತಂದೆ ತಾಯಿಗೆ ಬಹಳ ವರ್ಷದ ನಂತರ ಹುಟ್ಟುತ್ತಾರೆ. ಕೆಲವು ದಿನಗಳ ಆದ ನಂತರ ಉಮಾಶ್ರೀಯವರ ತಂದೆ ಉಮಾಶ್ರೀ ಮತ್ತು ಅವರ ತಾಯಿಗೆ ಬಿಟ್ಟು ಹೋಗುತ್ತಾರೆ. ಉಮಾಶ್ರೀಯವರ ಬಾಲ್ಯ ಜೀವನ ತುಂಬ ಕಷ್ಟದಲ್ಲಿ ಕಳೆದಿದ್ದಾರೆ. ತಂದೆ ಬಿಟ್ಟು ಹೋದ ನಂತರ ಕೇವಲ 1.5 ವರ್ಷ ಇದ್ದಾಗಲೇ ಅವರ ತಾಯಿಯ ನಿಧನವಾಗುತ್ತದೆ. ತಾಯಿಯ ನಿಧನ ಆದ ಮೇಲೆ ಅವರ ದೊಡ್ಡಮ್ಮ ಉಮಾಶ್ರೀಯವರಿಗೆ ಸಾಕುತ್ತಾರೆ. ಅವರಿಗೆ ಮಕ್ಕಳು ಇರಲಿಲ್ಲ. ತುಮಕೂರಿನಿಂದ ಉಮಾಶ್ರೀಯವರು ಬೆಂಗಳೂರಿಗೆ ಬರುತ್ತಾರೆ. ಅಲ್ಲಿಯೇ ವಿದ್ಯಾಭ್ಯಾಸ ಮಾಡುತ್ತಾರೆ. ಉಮಾಶ್ರೀಯವರು ಓದುವುದರ ಜೊತೆಗೆ ಹಾಡು ಮತ್ತು ಡ್ಯಾನ್ಸ್ಗಳಲ್ಲಿ ಕೂಡ ಭಾಗವಹಿಸುತ್ತಿದ್ದರು. ಇವರಿಗೆ ತನ್ನ 17ನೆಯ ವಯಸ್ಸಿಗೆ ತನ್ನದೇ ಆದ ಸಮುದಾಯದ ಹುಡುಗನ ಮೇಲೆ ಪ್ರೀತಿ ಆಗುತ್ತದೆ. ಇವರ ಪ್ರೀತಿ ಮನೆಯಲ್ಲಿ ತಿಳಿದಾಗ ಅವರ ಸಾಕು ತಂದೆ ಉಮಾಶ್ರೀಯವರಿಗೆ ಚೆನ್ನಾಗಿ ಹೊಡೆಯುತ್ತಾರಂತೆ. ಆದರೂ ಕೂಡ ಉಮಾಶ್ರೀಯವರು ಮನೆಯಲ್ಲಿ ಹೇಳುತ್ತಾರೆಯಂತೆ, ಏನು ಮಾಡಿದರೂ ನಾನು ಅವನಿಗೆ ಮದುವೆಯಾಗುತ್ತೇನೆ. ಮುಂದೆ ಮನೆಯ ಹಿರಿಯರು ಸೇರಿ ಪ್ರೀತಿಸಿದ ಹುಡುಗನ ಜೊತೆ ಮದುವೆ ಮಾಡುತ್ತಾರೆ. ಆದರೆ ಮದುವೆ ಇವರಿಗೆ ಸಂತೋಷ ತಂದಿಲ್ಲ. ಗಂಡನ ಟಾರ್ಚರ್, ದಿನಾಲೂ ಕುಡಿದು ಜಗಳ, ಕಿರಿಕಿರಿ ಮಾಡುತ್ತಿದ್ದಂತ. ಅಷ್ಟೇ ಅಲ್ಲದ ಗಂಡನ ದುಡಿಮೆ ಕೂಡ ಇರಲಿಲ್ಲ ಹಾಗೂ ಅತ್ತೆಯ ಕಿರಿಕಿರಿ. ಹಾಗೆ ಸ್ವಲ್ಪ ವರ್ಷ ಇರುತ್ತಾರೆ. ಅವರಿಗೆ ಒಂದು ಹೆಣ್ಣು ಮಗಳು ಜನಿಸುತ್ತಾಳೆ. ಅವಳ ಹೆಸರು ಗಾಯತ್ರಿ ಅಂತ ಇಡುತ್ತಾರೆ. ಉಮಾಶ್ರೀಯವರು ಅತ್ತೆಯ ಮನೆಯ ಬಿಟ್ಟು ಸಾಕಿದ ತಾಯಿಯ ಹತ್ತಿರ ಬಂದು ಇರುತ್ತಾರೆ. ಅಲ್ಲಿ ಉಮಾಶ್ರೀಯವರ ಗಂಡ ದಿನಾಲು ಬಂದು ಭೇಟಿಯಾಗುತ್ತಿದ್ದ. ಅವರ ಸಾಕು ತಾಯಿ ಅವರಿಗೆ ಬೇರೆ ಮನೆ ಮಾಡಿ ಇಡುತ್ತಾರೆ. ಸ್ವಲ್ಪ ಕಾಲದ ನಂತರ ಉಮಾಶ್ರೀಯವರು ಮತ್ತೆ ಗರ್ಭಿಣಿಯಾಗುತ್ತಾರೆ. ಗರ್ಭಿಣಿ ಆದ ನಂತರ ಮತ್ತೆ ಅವರ ಗಂಡ ಇವರನ್ನು ಬಿಟ್ಟು ಹೋಗುತ್ತಾನೆ. ಉಮಾಶ್ರೀಯವರು ಜೀವನ ಸಾಗಲು ಏನಾದರೂ ಮಾಡಬೇಕೆಂದು ವಿಚಾರ ಮಾಡುತ್ತಾರೆ. ಅವರು ಮನೆಯಲ್ಲಿಯೇ ಇಡ್ಲಿ ಮಾಡಿ ಮಾರಾಟ ಮಾಡುತ್ತಾರಂತೆ. ಮುಂದೆ ಇವರಿಗೆ ಗಂಡು ಮಗ ಹುಟ್ಟುತ್ತದೆ. ಅವನ ಹೆಸರು ವಿಜಯ ಎಂದು ಇಡುತ್ತಾರೆ. ಉಮಾಶ್ರೀಯವರು ಎರಡು ಮಕ್ಕಳನ್ನು ಕಟ್ಟಿಕೊಂಡು ಕೆಲಸವನ್ನು ಹುಡುಕಲು ಅಲೆದಾಡುತ್ತಾರೆ. ಇವರಿಗೆ ಒಂದು ನಾಟಕ ಕಂಪನಿಯಲ್ಲಿ ಸಣ್ಣ ಕೆಲಸ ಸಿಗುತ್ತದೆ. ಅಲ್ಲಿಯೇ ಕೆಲಸ ಮಾಡುತ್ತಿರುವಾಗ ಇವರಿಗೆ ನಾಟಕದಲ್ಲಿ ಒಂದು ಪಾತ್ರ ಕೂಡ ಸಿಗುತ್ತದೆ. ಹಾಗೆ ರಂಗಭೂಮಿಯಲ್ಲಿ ಅನೇಕ ನಾಟಕಗಳಲ್ಲಿ ಅಭಿನಯಿಸಿ ಪ್ರೇಕ್ಷಕರ ಮೆಚ್ಚುಗೆ ಪಡೆದರು. ಇವರ ನಾಟಕಗಳು ಪ್ರಸಿದ್ಧ ಕೂಡ ಆಗಿದ್ದವು. ಅಲ್ಲಿಂದ ಕನ್ನಡ ಸಿನಿಮಾಗಳಲ್ಲಿ ಅವಕಾಶಗಳು ಬರಲು ಪ್ರಾರಂಭವಾದವು. ಇವರ ಪ್ರಸಿದ್ಧ ಪಡೆದ ನಾಟಕ ಒಡಲಾಳ. ಇದರಲ್ಲಿ ಸಾಕವ್ವ ಎಂಬ 80ನೇ ವಯಸ್ಸಿನ ಮುದುಕಿಯ ಪಾತ್ರ ಮಾಡಿದ್ದರು. ಈ ನಾಟಕ ಬಹು ಮೆಚ್ಚುಗೆ ಆಗಿತ್ತು. ಉಮಾಶ್ರೀಯವರಿಗೆ ಕಾಶಿನಾಥ್ ಅವರ ಸಿನಿಮಾದಲ್ಲಿ ಆಫರ್ ಬರುತ್ತದೆ. ಆ ಸಿನಿಮಾ ಯಾವುದೆಂದರೆ ಅನುಭವ ಸಿನಿಮಾದಲ್ಲಿ ಉಮಾಶ್ರೀಯವರು ಬೋಲ್ಡ್ ಪಾತ್ರ ಮಾಡಿ ರಾತೋರಾತ್ ಹಿಟ್ ಆಗುತ್ತಾರೆ.
ಆ ಸಿನಿಮಾದಲ್ಲಿ ಇವರ ಪಾತ್ರ ಜನರು ಮೆಚ್ಚುತ್ತಾರೆ. ಅಂದಿನಿಂದ ಇವರಿಗೆ ಸಿನಿಮಾದ ಆಫರ್ ಬರಲು ಪ್ರಾರಂಭವಾಗುತ್ತವೆ. ಇವರು ಅನೇಕ ನಟರ ಜೊತೆ ಸಿನಿಮಾ ಮಾಡಿದ್ದಾರೆ. ಅಂದರೆ ಹಾಸ್ಯ ನಟಿಯಾಗಿ NS ರಾವ್, ಹಾಸ್ಯ ನಟ ಉಮೇಶ್, ಮೈಸೂರು ಲೋಕೇಶ್, ಇನ್ನು ನೂರಾರು ಚಿತ್ರಗಳಲ್ಲಿ ತಮ್ಮ ಅಭಿನಯ ತೋರಿಸಿದ್ದಾರೆ. ಅವರ ವೃತ್ತಿ ಜೀವನದ ಅತ್ಯಂತ ದೊಡ್ಡ ಸಾಧನೆ ಗುಲಾಬಿ ಟಾಕೀಸ್. ಈ ಚಿತ್ರದಲ್ಲಿನ ಅದ್ಭುತ ಅಭಿನಯಕ್ಕಾಗಿ ಅವರಿಗೆ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ, ಅತ್ಯುತ್ತಮ ನಟಿ ಪ್ರಶಸ್ತಿ, ಇದರ ಜೊತೆಗೆ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳು ಸೇರಿದಂತೆ ಅನೇಕ ಗೌರವಗಳನ್ನು ಅವರು ಪಡೆದಿದ್ದಾರೆ. ಚಿತ್ರರಂಗದ ಯಶಸ್ಸು ಗಳಿಸಿದ ನಂತರ ಅವರು ರಾಜಕೀಯಕ್ಕೂ ಪ್ರವೇಶಿಸಿದರು. ಜನರ ಸೇವೆ ಮಾಡುವ ಉದ್ದೇಶದಿಂದ ಚುನಾವಣೆಗೆ ಸ್ಪರ್ಧಿಸಿ ಶಾಸಕರಾದರು. ನಂತರ ಕರ್ನಾಟಕ ಸರ್ಕಾರದಲ್ಲಿ ಸಚಿವೆಯಾಗಿ ಕಾರ್ಯನಿರ್ವಹಿಸಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ್ದರು. ಸರಳ ಜೀವನ, ಜನಸಾಮಾನ್ಯರೊಂದಿಗೆ ಬೆರೆಯುವ ಗುಣ ಮತ್ತು ಸಮಾಜ ಸೇವೆಯ ಮನೋಭಾವ ಉಮಾಶ್ರೀ ಅವರನ್ನು ವಿಶಿಷ್ಟ ವ್ಯಕ್ತಿತ್ವವನ್ನಾಗಿ ಮಾಡಿದೆ. ಅವರ ಜೀವನದಲ್ಲಿ ಸಾಕಷ್ಟು ಸವಾಲುಗಳು ಬಂದರೂ ಆತ್ಮವಿಶ್ವಾಸ ಮತ್ತು ಪರಿಶ್ರಮದಿಂದ ಅವುಗಳನ್ನು ಎದುರಿಸಿ ಯಶಸ್ವಿನ ಶಿಖರ ತಲುಪಿದ್ದರು. ಅದಕ್ಕಾಗಿಯೇ ಇಂದಿಗೂ ಅವರು ಹೊಸ ಕಲಾವಿದರಿಗೆ ಸ್ಫೂರ್ತಿದಾಯಕರಾಗಿದ್ದಾರೆ. ಉಮಾಶ್ರೀ ಅವರು ತಾನು ಅಷ್ಟೇ ಅಲ್ಲದೆ ತನ್ನ ಮಕ್ಕಳನ್ನು ಓದಿಸಿ ಮುಂದೆ ತಂದರು. ಇವರ ಮಗಳು ಗಾಯತ್ರಿ ಡೆಂಟಿಸ್ಟ್ ಆಗಿದ್ದಾರೆ ಹಾಗೂ ಮಗ ವಿಜಯ್ ಇವರನ್ನು ಕಾನೂನು ಓದಿಸಿ ಲಾಯರ್ ಮಾಡಿದ್ದಾರೆ. ಇವರು ವೀಕೆಂಡ್ ವಿತ್ ರಮೇಶ್ ಅವರ ಕಾರ್ಯಕ್ರಮದಲ್ಲಿ ಬಂದು ತನ್ನ ಕಷ್ಟದ ದಿನಗಳನ್ನು ಹೇಳಿಕೊಂಡಿದ್ದರು. ತನ್ನ ಕಷ್ಟದ ಕಾಲದಲ್ಲಿ ಸಹಾಯ ಮಾಡಿದವರಿಗೆ ಥ್ಯಾಂಕ್ಸ್ ಕೂಡ ಹೇಳಿದ್ದರು. ಧನ್ಯವಾದ. ನಿಮಗೆ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲಿಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ.